ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇದು ಸಂಡೇ ವ್ಲಾಗ್‌ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಸೊ ಸಂಡೇ ಅಂದ ತಕ್ಷಣ ನಮ್ಮನೇಲಂತೂ ಸಿಕ್ಕಾಪಟ್ಟೆ ಲೇಜಿಯಾಗಿ ತುಂಬಾ ಲೇಟಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ದೋಸೆ ಮಾಡೋಣ ಅಂತ ನೆನ್ನೆನೇ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಆದ್ರೆ ನನ್ನ ಮಗನಿಗೆ ದೋಸೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. 3 ಹೊತ್ತು ಕೊಟ್ರು ತಿಂದ್ಕೊಂಡು ಹೋಗುತ್ತೆ ಅದು. ಅಷ್ಟೊಂದು ಇಷ್ಟಪಟ್ಟು ತಿಂತಾನೆ. ಆದ್ರೆ ನಮ್ಮನೆಯಲ್ಲಿ ದೋಸೆ ಅಂತ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ದೋಸೆ ಮಾಡ್ಕೊಡ್ಬೇಕು ರೀ. ಯಾರೆಲ್ಲ ಈ ಒಂದು ವೆರೈಟಿ ಆಗಿರೋ ದೋಸೆನ ಒನ್ ಟೈಮಲ್ಲೇ ಮಾಡ್ತೀರಾ ಅಂತ ನನಗೆ ತಿಳಿಸ್ತಾ ಹೋಗಿ. ಸೊ ಬನ್ನಿ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಪುಟ್ಟದಾಗಿ ಒಂದು ಲೈಕ್‌ನ ಕೊಡೋದನ್ನ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಸೊ ನಾರ್ಮಲ್ ಆಗಿ ಎಲ್ರ ಮನೇಲೂ ದೋಸೆಗೆ ನೆನ್ನೆನೆ ಪ್ರಿಪೇರ್ ಮಾಡಿಟ್ಟಿರ್ತಾರೆ. ಸೊ ನಾವು ಕೂಡ ಹಾಗೇನೆ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ದೋಸೆ. ಯಾವತ್ತೂ ನಮ್ಮನೇಲಿ ಬರಲ್ಲ, ಅದು ಹಂಚಿಗೆ ಅಂಟ್ಕೊಳುತ್ತೆ ಅಥವಾ ತವಾಗೆ ಅಂಟ್ಕೊಳುತ್ತೆ ಅಂತ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ. ಸೊ ಇಲ್ಲಿ ನಮ್ಮನೇಲಿ ವೆರೈಟಿ ಆಗಿರುವಂತಹ ದೋಸೆನ ಒಬ್ಬೊಬ್ರಿಗೆ ಒಂದೊಂದ್ ತರ ಮಾಡ್ಕೊಡ್ಬೇಕು. ಸೊ ಹಾಗಾಗಿ ಚೀಸ್ ದೋಸೆನ ನನ್ನ ಮಗಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ. ಸೊ ಕಾದಿರುವಂತಹ ತವಾಗೆ ಫುಲ್ ಸಿಮ್ಮಲ್ ಹಿಟ್ಟು ಅಂದ್ರೆ ತವಾ ಕಾದಾದ್ಮೇಲೆ ಫುಲ್ ಸಿಮ್ಮಲ್ ಹಿಟ್ಟು. ಸೊ ಅದಕ್ಕೆ ದೋಸೆ ಬ್ಯಾಟರ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್‌ನ ಜಾಸ್ತಿ ಹಾಕ್ಬೇಕಾಗುತ್ತೆ. ತುಪ್ಪ ಅಥವಾ ಬೆಣ್ಣೆನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಣ್ಣೆ ಖಾಲಿಯಾಗಿತ್ತಂತ ಹೇಳಿ ಸೊ ಆಯಿಲ್‌ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೆಟೊ, ಹಾಗೆ ಬೇಯಿಸಿರುವಂತಹ ಕಾರ್ನ್, ಹಾಗೆ ಇದಕ್ಕೆ ಸಾಸಸ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಸಾಸ್, ಹಾಗೆ ಶೆಜ್ವಾನಿ, ಸ್ವಲ್ಪ ಮಯೋನೀಸ್, ಹಾಗೆ ಟೊಮೆಟೊ ಕೆಚಪ್‌ನ ಯೂಸ್ ಮಾಡಿ ಎಲ್ಲಾ ತರ ಸ್ಪೈಸಸ್‌ನ ಹಾಕೊಂಡ್ರೆ ಆಯ್ತು. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪು, ಹಾಗೆ ಖಾರದ ಪುಡಿ, ಜೊತೆಗೆ ಸ್ವಲ್ಪ ಎಗ್ ಮಸಾಲ, ಹಾಗೆ ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರ್‌ನ ಹಾಕಿ ನಾನಿಲ್ಲಿ ಮೇಲೆ ಸ್ವಲ್ಪ ಚೀಸ್‌ನ ಕೂಡ ಹಾಕಿ ನಾನು ಅದನ್ನ ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಅದು ಚೀಸ್ ಮೆಲ್ಟ್ ಆಗೋವರೆಗೂ ನಾವು ಬಿಸಿ ಮಾಡಬೇಕಾಗುತ್ತೆ. ಬಿಸಿ ಮಾಡಾದ್ಮೇಲೆ ನೀಟಾಗಿ ಈ ತರ ದೋಸಾ ಬ್ಯಾಟರ್ ಎಷ್ಟು ನಾವು ಸ್ಪ್ರೆಡ್ ಮಾಡಿದ್ವೋ ಅದ್ರ ಫುಲ್ ಆಗಿ ನಾವು ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡಿ ಒಂದ್ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ದೋಸಾ ರೆಡಿ ಆಗಿ ಹೋಗ್ಬಿಡತ್ತೆ. ಸೊ ನಾನು ಆಲ್ರೆಡಿ ಒಂದು ದೋಸೆನ ನನ್ನ ಒಂದು ಯೂಟ್ಯೂಬ್ ಚಾನಲ್‌ಲಿ ಹಾಕಿದ್ದೆ. ಮತ್ತೆ ನಾನು ಇದನ್ನ ಬೆಳಗ್ಗೆ ಟಿಫನ್‌ಗೆ ಅಂತ ಹೇಳಿ ಮಾಡ್ಕೊಂತಾ ಇದ್ನಲ್ಲ ಅಂತ ಹೇಳಿ ಸಿಂಪಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಸೊ ಎಲ್ರೂ ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಆಗಿ ದೋಸೆ ತಿಂದು ಅದೇ ಆಲೂಗಡ್ಡೆ ಪಲ್ಯ, ಅದೇ ಚಟ್ನಿ ಜೊತೆ ತಿಂದು ಬೇಜಾರಾಗಿರುತ್ತೆ ಅಂತ ಹೇಳಿ ಈ ಒಂದು ರೀತಿ ನಾವು ಮಾಡ್ಕೊಂಡು ತಿಂತೀವಿ. ಇದಾದ್ಮೇಲೆ ನಮ್ಮ ಮನೆಯವ್ರಿಗೆ ಆನಿಯನ್ ದೋಸೆ ಅಂತ ಹೇಳಿದ್ರು. ನಾನು ಹೆಚ್ಚಿ ಅದನ್ನ ಒಗ್ಗರಣೆಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಂಡ್ರೆ ಆನಿಯನ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನ್ಗೆ ಅಷ್ಟೊಂದು ಟೈಮ್ ಇರ್ಲಿಲ್ಲ, ಹೊರಗಡೆ ಹೋಗೋದಿತ್ತ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಗೆ ಸ್ಪ್ರೆಡ್ ಮಾಡಿ ಹಾಕಿ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ಮಗಳು ನನಗೆ ಪ್ಲೈನ್ ದೋಸೆ ಬೇಕಂತ ಹಾಕಿಸ್ಕೊಂಡಿದ್ಲು. ಅದಾದ್ಮೇಲೆ ಸೆಟ್ ದೋಸೆ ಬೇಕು ಅಂತ ಹಾಕಿಸ್ಕೊಂಡ್ರು. ಒಂದೊಂದ್ ತರ ಅಲ್ಲ, ಎಲ್ಲಾ ತರ ಬೇಕು. ಹೇಗಾಡ್ತಿದ್ದಾನೆ ನನ್ನ ಮಗ. ಸೊ ಏಂತಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿದೆ ಅಂತಂದ್ರೆ ಆಲ್ರೆಡಿ ತುಂಬಾ ದಿನ ಆಗಿತ್ತು. ಇದನ್ನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅಮ್ಮ ನನ್ನನ್ನು ಮಾತ್ರ ವಿಡಿಯೋಗೆ ಸೇರ್ಸೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಅವ್ನು ಬಂದು ನೋಡ್ತಾನೆ ಕೂಡ. ಸೊ ಹಾಗಾಗಿ ಪುಟ್ಟದಾಗಿ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಮಧ್ಯೆ ಅವ್ರನ್ನ ಸ್ವಲ್ಪ ಸೇರಿಸ್ದೆ ಅಷ್ಟೇ. ಸೊ ಅದಾದ್ಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗನ್ನ ಅವರು ನಮ್ಮ ಮನೆಯವ್ರ ಜೊತೆನೆ ಬಿಟ್ಬಿಟ್ಟು ಸೊ ಅವ್ರಿಗೆ ಏನಾದ್ರೂ ಕೊಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ಅಮ್ಮ ನನಗೆ ಚಪ್ಪಲ್ ಕೊಡ್ಸಿ ಅಂತ ಹೇಳಿದ್ಲು. ನೋಡಿದ್ರೆ ಅವಳ ಸೈಜಿಗೆ ಅವಳು ಇಷ್ಟಪಡೋ ತರ ಚಪ್ಪಲ್ ಯಾವುದು ಸಿಕ್ಲೇ ಇಲ್ಲ. ಸೊ ಬಾಟಾದಲ್ಲಿ ಹಾಗೆ ಲಿಬರ್ಟಿನಲ್ಲಿ ಎಲ್ಲಾ ಕಡೆ ಓಡಾಡ್ಕೊಂಡು ಬಂದ್ವಿ. ಆದ್ರೆ ಅವಳಿಗೆ ಇಷ್ಟ ಆಗೋ ತರ ಯಾವ್ದು ಸಿಗ್ಲಿಲ್ಲ. ನನಗೆ ಸರಿ ಬಟ್ಟೆ ಏನಾದ್ರು ಕೊಡ್ಸಿರಿ ಅಂತ ಕೇಳಿದ್ಲು. ಹಾಗಾಗಿ ಸಿಂಪಲ್ ಆಗಿ ಡೈಲಿ ಯೂಸಸ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ಇದೆಲ್ಲ ಯಾಕೆ ಇಷ್ಟೊಂದು ಪುಸಿ ಹೊಡಿತಾ ಇದ್ದೀನಿ ಅವಳಿಗೆ ಅಂತ ಅಂದ್ರೆ ರಜದಲ್ಲಿ ನಾನು ಅವಳನ್ನ ಊರಿಗೆ ಕಳ್ಸಿದ್ದು ಜಸ್ಟ್ ಒಂದು 4 to 5 days ಕಳ್ಸಿದ್ದೆ ಅಷ್ಟೇ. ಅವನ್ ಮಾತ್ರ ಅಷ್ಟೊಂದ್ ದಿನ ಊರಲ್ಲಿ ಇರ್ತಾನೆ. ನನ್ನನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಕಡಿಮೆ ದಿನ ಕಳಿಸಿರ್ತೀರಾ, ನಿಮಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಒಂದಷ್ಟುದ್ದ ಹೇಳ್ಕೊಂಡು ಹರಿತಾ ಕೂತಿತ್ತು ಪಾಪಚಿ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಗ್ಲಿ ಅಂತ ಹೇಳ್ಬಿಟ್ಟು ಏನಾದ್ರೂ ಕೊಡಿಸ್ತೀನಿ ಬಾಕಂದ ಅಂತ ಹೇಳಿ
ಅಲ್ಲಿ ಹೊರಗಡೆ ಕರ್ಕೊಂಡ್ ಬಂದೆ. ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿದ್ಲು. ಎಲ್ಲ ಪುಟ್ಟ ಪುಟ್ಟ ಮಕ್ಳಿಗೆ ಹಾಗೆ ಅನ್ನಿಸ್ತಿರುತ್ತಲ್ವಾ. ಸೊ ಚಿಕ್ಕದನ್ನ ನಾವು ಜಾಸ್ತಿ ಸ್ವಲ್ಪ ಕೇರ್ ಮಾಡ್ತೀವಿ. ಯಾಕೆಂದ್ರೆ ಇವ್ರು ಆಲ್ರೆಡಿ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಇವ್ರಿಗಿಂತ ಸ್ವಲ್ಪ ಪುಟ್ಟೋರಲ್ವಾ ಅಂತ ನಾವು ಕೇರ್ ಮಾಡಕ್ ಹೋಗ್ತೀವಿ. ಆದ್ರೆ ಅದು ಹೇಗೆ ಅನ್ಸುತ್ತೆ ಮಕ್ಳಿಗೆ ಅಂತ ಅಂದ್ರೆ, ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ, ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಸೊ ಅವಾಗವಾಗ ನಾವೇನಾದ್ರೂ ಈ ಥರ ಅವ್ರ ಜೊತೆನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೇನಾದ್ರೂ ಕೊಡಿಸ್ಕೊಂಡು ಬಂದರೆ ನನಗೂ ಜಾಸ್ತಿ ಸ್ವಲ್ಪ ಟೈಮ್ ಕೊಡ್ತಾರೆ. ಅವ್ರಿಗೆ ನಾನು ಅಂದ್ರೂ ಇಷ್ಟ ಅನ್ನೋ ಒಂದು ಫೀಲ್ ಬಂದ್ಬಿಡತ್ತೆ. ಸೊ ಇಲ್ಲಿ ನನ್ನ ಮಗಳು ಇದು ಬ್ಯಾಗ್ ಥರ ಇದೆ ಅಂತ ನೋಡ್ಕೊಂಡು ನಗ್ತಾ ಇದ್ಲು. ನಮ್ಮನೇಲಂತೂ ಈಗ ಆಗ್ತಾನೆ ಇರುತ್ತೆ. ಅವ್ನಿಗೆ ಹೊಡಿಯೋಗಿಲ್ಲ, ಅವನಿಗೆ ಇವಳಿಗೆ ಹೊಡಿಯೋಂಗಿಲ್ಲ, ಇವಳನ್ನ ಬೈಯೋಂಗಿಲ್ಲ, ಅವನ್ನ ಮುದ್ದು ಮಾಡಂಗಿಲ್ಲ. ಸೊ ನನ್ನನ್ನು ಮಾತ್ರ ಮುದ್ದು ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಒಂದು ರೀತಿ ಎಲ್ಲ ಮಕ್ಳಿಗೂ ಅನ್ನಿಸ್ತಾನೆ ಇರುತ್ತೆ ಅಂತ ಅನ್ಸುತ್ತೆ. ದೊಡ್ಡ ಮಕ್ಳಿಗೆ ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ. ಅದನ್ನ ನಾವು ಅವ್ರ ತಲೆಯಿಂದ ತೆಗ್ದಾಕ್ಬೇಕು ಅಂತಂದ್ರೆ ಈ ತರ ಒಂದು ಟೈಮ್ನ ಅವ್ರಿಗೂ ಕೊಟ್ಟು ಅವ್ರ ಜೊತೆ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಕೂಡ ಫುಲ್ ಖುಷಿ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಯಾರ ಮನೇಲೆಲ್ಲ ಈ ತರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಹೇಳಿ. ನಮ್ಮನೇಲಂತೂ ಇದು ಸಿಕ್ಕಾಪಟ್ಟೆ ಜಾಸ್ತಿ. ಹಾಗಾಗಿ ಜಾಸ್ತಿ 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 ನಾನು ಅವಳಿಗೂ ಸ್ವಲ್ಪ ಟೈಮ್ ಕೊಡ್ಬೇಕಂತ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಸಂಡೇ ಒಂದು ವ್ಲಾಗ್ ಆಗಿತ್ತು. ಅವಳ ಜೊತೆನೆ ತುಂಬಾ ಹೊತ್ತಿದ್ದಕ್ಕೆ ಅವಳು ಖುಷಿ ಆದ್ಲು. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.